ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಒಂದು ವಿಶೇಷವಾದ ಸ್ಟೋರಿಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ ತೋಟದಲ್ಲಿ ಮುನಿಯಪ್ಪ ಮಾಡುವುದನ್ನ ನೀವೆಲ್ಲ ಕಂಡಿದ್ದೀರಾ. ಅದೇ ರೀತಿ ಈ ಕುಟುಂಬದಲ್ಲೂ ಕೂಡ ಮುನಿಯಪ್ಪನ ಆಚರಣೆ ಮಾಡ್ತಾ ಇದ್ರು. ಕಾಲ ಕಳೆದಂತೆ ಆ ತೋಟದ ಮುನೇಶ್ವರ ತನ್ನ ಶಕ್ತಿಯಿಂದ ಸಣ್ಣ ಗೂಡಿನಿಂದ ಇಂದು ಬೃಹತ್ ದೇವಾಲಯವನ್ನ ನಿರ್ಮಿಸಿಕೊಂಡಿದ್ದಾರೆ. ಹಾಗೆ 10 ಸುತ್ತ ಹಳ್ಳಿಯ ಜನಗಳು ಆ ದೇವಾಲಯಕ್ಕೆ ಭಕ್ತರಾಗಿ ನಡೆದುಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಅರ್ಚಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. 6 ವರ್ಷಗಳ ಹಿಂದೆ ಮುನೇಶ್ವರನ ಮಾಡಿದ್ರು. ಇಲ್ಲಿ ನಾವು ಸಂಜೆ ಸುದರ್ಶನ ಹೋಮಕ್ಕೆ ಬಂದ್ವಿ. ಆಗ ಸರ್ಪರೂಪದಲ್ಲಿ ನಮಗೆ ದರ್ಶನ ಕೊಟ್ಟಂತ ಸ್ವಾಮಿ ನಮ್ಮ ಪುರೋಹಿತರು ಕಾಲ್ ಮೇಲೆ ಹರಿದೋಯ್ತು. ಅನಂತರ ನಾನು ಇವ್ರಿಗೆ ಹೇಳಿದೆ, ಸ್ವಾಮಿ ಈ ದೇವಸ್ಥಾನ ಒಪ್ತಾ ಇಲ್ಲ, ನಿಮಗೆ ಒಂದು ಬೇರೆ ದೇವಸ್ಥಾನ ಮಾಡಬೇಕಾಗತ್ತೆ ಅಂತೇಳಿ ನಮ್ಮ ಧರ್ಮದರ್ಶಕರಾದ ಬೆಟ್ಟವ್ರ ಮಗ ಲೋಕೇಶ್ ಅವ್ರಿಗೆ ಹೇಳಿದಾಗ, ಗುರುಗಳೇ ಈಗ ಸಾಧ್ಯ ಇಲ್ಲ ಅಂದರು. ಅನಂತರ ನಾವು 1 ವರ್ಷ ಬಿಟ್ಟು ಮತ್ತೆ ಭೇಟಿ ಮಾಡಿದ್ರು. ಗುರುಗಳೇ ದೊಡ್ಡದಾಗಿ ಒಂದು ಭವ್ಯ ಮಂದಿರ ಮಾಡಿದ್ದೀವಿ ಅಂತ. ನಾನು ಚಿಕ್ಕದಾಗಿ ಮಾಡಿ ಅಂತ ಹೇಳಿದ್ರು, ದೊಡ್ಡದಾಗಿ ಮಾಡಿದ್ರಲ್ಲ ಅಂತ ಬಂದು ನೋಡಿದ್ರೆ ಇವರು ಲಕ್ಷಾಂತರ ರೂಪಾಯಿನ ಸುರಿದು ಆ ಸ್ವಾಮಿಯ ಕೃಪೆಯ ಮಹಿಮೆಯನ್ನಾಗಿ ಮಾಡಿ ನಿಲ್ಲಿಸಿದ್ರು. 2020 ನವೆಂಬರ್ 20ರಲ್ಲಿ ಸ್ವಾಮಿಯವರ ಪ್ರತಿಷ್ಠೆ ಆಯಿತು. ಇಲ್ಲಿಗೆ 6 ವರ್ಷಗಳು ನಡೀತಾ ಇದೆ. ಸ್ವಾಮಿ ವಿಶೇಷವಾಗಿ ದಿನೇ ದಿನೇ ಭಕ್ತರನ್ನು ಆಕರ್ಷಣೆ ಮಾಡ್ತಾ ಇದ್ದಾನೆ. ಮತ್ತು ನಿತ್ಯ ಸೇವಾ ಕೈಂಕರ್ಯಗಳು ನಡೀತಾ ಇದೆ. ವಿಶೇಷವಾದ ಶಕ್ತಿ ಇದೆ. ಈ ಗ್ರಾಮ ದೇವತೆಗಳು ಮತ್ತು ವಿವಿಧ ದೇವತೆಗಳನ್ನ ಇವರು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಒಂದು ಸಿಂಹದ್ವಾರ ಹಾಗೆ ಒಂದು ಧ್ವಜಸ್ತಂಭ ಪ್ರತಿಷ್ಠಾಪನೆ ಇಟ್ಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು. ಅನೇಕ ಗಣ್ಯರನ್ನು ಕರೆಸಿ ಇಲ್ಲಿ ವಿಶೇಷವಾದ ಪೂಜೆಗಳನ್ನ ನಡೆಸ್ತಾ ಇದ್ದಾರೆ. ಹೌದು, ಒಂದು ಕಾಲದಲ್ಲಿ ಸುತ್ತಲ ವಾಸಿಗಳ ಅಸಹಕಾರ, ಓಡಾಡೋದಕ್ಕೂ ಕೂಡ ಇಲ್ಲಿ ರಸ್ತೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ತೋಟದ ಮುನೇಶ್ವರ ಸ್ವಾಮಿ ತನ್ನ ದೈವ ಬಲದಿಂದ ಆ ಕುಟುಂಬಕ್ಕೆ ಶಕ್ತಿ ತುಂಬಿ ಶತ್ರುಗಳಿಗೆ ಉತ್ತಮ ಮನಸ್ಸು ಒಳಿತು ಮಾಡುತ್ತಾ ಅಲ್ಲಿನ ವಾಸಿಗಳನ್ನೇ ತನ್ನ ಭಕ್ತರಾಗಿಸಿಕೊಂಡು ಇಂದು ಬೃಹತ್ತಾಕಾರದ ದೇವಾಲಯ ಹಾಗೂ ಸಿಂಹದ್ವಾರವನ್ನ ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿಗೆ ಶಾಸಕರು ಸೇರಿದಂತೆ ಹಲವಾರು ಮಠಾಧೀಶರು ಭೇಟಿ ನೀಡಿ ಆಶೀರ್ವದಿಸಿದ್ದಾರೆ. ಈ ಬಗ್ಗೆ ಇಲ್ಲಿನ ಸಂಘಟಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ನನಗೆ ತಿಳುವಳಿಕೆ ಕಮ್ಮಿ ಇದ್ರೂ ಕೂಡ, ಆದರೆ ಏನಪ್ಪ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕಷ್ಟಗಳನ್ನ ಮತ್ತು ಈ ದೇವರ ಮಹಿಮೆನ ನಾನು ನೋಡ್ತಾ ಇದ್ದೆ. ಹಿಂಗೆ ಕೆಲವರು ಬರೋರು ನನಗೆ ನಂಬೋಕ್ಕಾಯ್ತಿಲ್ಲ ರೀ, ನಿಮ್ಮ ದೇವಸ್ಥಾನ ಕೈ ಮುಕ್ಕೊಂಡು ಹೋದೆ, ನಾನು ತುಂಬ ಒಳ್ಳೆಯದಾಯಿತು, ನನಗೆ ತುಂಬ ಇದಾಯಿತು ಅಂತ ಹೇಳ್ಬಿಟ್ಟು ಕೆಲವಾರು ಭಕ್ತಾದಿಗಳು ಹೇಳೋರು. ಈ ಥರ ನಾವು ನಿಮಗೆ ಏನು ಸಹಾಯ ಮಾಡ್ತೀವಿ, ಇದು ಮಾಡಿ, ನಮ್ಮ ಸ್ವಾಮಿ ತುಂಬ ಒಳ್ಳೇದು ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಇದರಿಂದಲೇ ಏನಪ್ಪ ಅಂತಂದರೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ತಾತಿಯರೆಲ್ಲ ಬರೀ 3 ಬೆನ್ಕೂನು ಇಟ್ಕೊಂಡು ಕೆಳಗೊಂದು ಉತ್ತದ ಕವೆ ಇದ್ದು, ಉತ್ತದ ಕವೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಉತ್ತದ ಕವೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವು ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನಮ್ಮ ಅಪ್ಪರು ಒಂದು 20 ವರ್ಷ ಮುಂಚೆ ಒಂದು ಹಳೆ ಗುಡಿ ಕಟ್ಟಿದ್ರು. ಆ ಹಳೆ ಗುಡಿ ಮಳೆಗೆ ಶೀತಲ ಆಗ್ಬಿಟ್ಟು ಉದುರೋಗ್ತಾ ಇರಬೇಕಾದ್ರೆ ನಾವು ಸರಿ ಬಿಡಪ್ಪ ಅಂತ ಬಿಟ್ಬಿಟ್ಟಿದ್ದು. ಬಿಟ್ಟಾಗ ಅದೇನು ಮಹಿಮೆ ಆಯಿತು, ನಮಗೂ ದೇವರು ಎಲ್ಲೋ ಒಂದು ಕಡೆ ಮಹಿಮೆ ಕೊಟ್ಟ. ಇವತ್ತು ಕ್ಷೇತ್ರ ಮಾಡಬೇಕು ಅಂತ ಹೊರಟ್ವಿ. ಸುಮಾರು ಕಟ್ಟಕ್ಕೆ ಅಂತ ಹೊರಟ್ವಿ. ಅದು ನಮ್ಮದಲ್ಲ, ಸ್ವಾಮಿದು ದಯೆ. ಸುಮಾರು ಭಕ್ತಾದಿಗಳನ್ನ ಕರ್ಸ್ಕೊಂಡಿದ್ದಾನೆ. ಸುಮಾರು ಜನ ಇಲ್ಲಿ ಯಾರು ಹಣಕ್ಕೋಸ್ಕರ ಆಗಲಿ ಇದಕ್ಕೋಸ್ಕರ ಬೇಡ್ಕೊಂಡೋಗಲ್ಲ, ಅವ್ರ ಕಷ್ಟಗಳು ಕೇಳ್ಕೊಂಡ್ರೆ ಸ್ವಾಮಿನೇ ತಾನಾಗಿ ತಾನು ಇದು ಕೊಡ್ತಾ ಇದ್ದಾನೆ. ಇವತ್ತಿಗೂ ಕೂಡ ಇಲ್ಲಿ ಯಾರೋ ನಾನ್ ವೆಜ್ ಮಾಡಿದ್ರೆ, ಯಾರೋ ನಾನ್ ವೆಜ್ ತಿನ್ಕೊಂಡು ಬಂದರೆ ಒಂದೇ ಒಂದು ಹೊಲಸು ಮಾಡಿದ್ರೆ ಸ್ವಾಮಿ ಆ ಕ್ಷಣದಲ್ಲೇ ಕಾಣಿಸ್ಕೊತಾನೆ. ಯಾರೇ ಕಷ್ಟ ಅಂತ ಬೇಡ್ಕೊಂಬಂದ್ರೆ ಎಲ್ಲರೂ ಕುಳು ಕೊಡ್ತಾನೆ, ನಾನು ಇದ್ದೀನಿ ನಡಿಯಪ್ಪ ಅನ್ನೋ ಥರ ಕುಳು ಕೊಡ್ತಾನೆ. ಊರಿನ ಮೊದಲು ಏನಾಗಬೇಕಂದ್ರೆ ಊರಿನ ಜನನೇ ಇಲ್ಲಿಗೆ 10 ಜನ ಬರ್ತಿರಲಿಲ್ಲ. ಇವತ್ತು ಇಡೀ ಊರೇ ಸಪೋರ್ಟ್ ಇದೆ. ಆ ಮಟ್ಟಕ್ಕೆ ಕ್ಷೇತ್ರ ಬೆಳೆದಿದೆ. ಸುತ್ತಾರು 10 ಹಳ್ಳಿಯವರು ಬೆಳೆದಿದ್ದಾರೆ. ಇವತ್ತು ಸಾವಿರಾರು ಜನ ಅನುದಾನ ಮಾಡ್ತಾಯಿದ್ದಾರೆ. ಈ ಒಂದು ಮಹಿಮೆನ ಯಾರೇ ಬಂದು ಕೇಳ್ಕೊಂಡೋದ್ರು ಅದು ನಮ್ಮ ಇದಲ್ಲ, ಸ್ವಾಮಿ ದಯೆ. ಹೌದು, ಭಗವಂತನ ಆಶೀರ್ವಾದ ಎಲ್ಲಿ, ಯಾವಾಗ, ಹೇಗೆ, ಯಾವ ರೂಪದಲ್ಲಿ ಸಿಗುತ್ತೆ ಎಂಬುದನ್ನ ಯಾರು ಹೇಳಲು ಸಾಧ್ಯವಿಲ್ಲ. ಈ ಕ್ಷೇತ್ರಕ್ಕೆ ನೀವು ಬರುವುದಾದರೆ ಈ ಮಾರ್ಗದಲ್ಲಿ ಬನ್ನಿ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸೋಮೇದೇವರ ಪಾಳ್ಯ ಎಂಬ ಪುಟ್ಟ ಹಳ್ಳಿಯಲ್ಲಿದೆ ಈ ಶಕ್ತಿ ಕೇಂದ್ರ. ಬಂಧುಗಳೇ, ಅದಕ್ಕೂ ಮೊದಲು ಈ ಹಿರಿಯರ ಮಾತನ್ನು ಒಮ್ಮೆ ಕೇಳಿ. ನಮ್ಮ ತಂದೆಯ ಕಾಲದಲ್ಲಿ ನಾವು ಇದ್ಮೇಲೆ 42 ವರ್ಷ ಆಯಿತು ಇದನ್ನು ಮಾಡಕ್ಕೆ ಇರ್ತೀವಿ ಮುನೇಶ್ವರನ. ಈಗ 12 ವರ್ಷದಿಂದ ಯಾವ ತರ ಆಚರಣೆ ಮಾಡ್ತಾ ಇದ್ರು? ಅವರು ಪಂಡಿತರು ನಮ್ಮ ತಂದೆಯವರು. ಏನೇನು ಮಾಡ್ತಾ ಇದ್ರು? ವ್ಯವಹಾರ ಅದೆಲ್ಲ ಮಾಡ್ತಿದ್ವು. ಆ ವೈದ್ಯನ ಅದನ್ನೆಲ್ಲ ಬಿಡಿ, ಇದ್ರ ಮೇಲೆ ಏನು ಮಾಡ್ತಿರಲಿಲ್ಲ ಅವರು ಭವಿಷ್ಯ ಶಾಸ್ತ್ರ, ಕೊಳ್ಳೆಗಾದ ಶಾಸ್ತ್ರದಿಂದ ಮಾಡ್ತಿದ್ರು ಅವರು.
ಇದ್ರದ್ದು ಏನು ಇರಲಿಲ್ಲ ಅವಾಗ. ಅಲ್ಲ, ಅದೇ ಶಕ್ತಿ ಇನ್ನೂ ಇದೆ ಅಂತ ಕೆಲವರು ಹೇಳ್ತಾರೆ. ಆ, ಅದೇ ಶಕ್ತಿ ಇನ್ನೂ ಇದೆ ಅಂತ, ನಿಮ್ಮ ತಂದೆಯವ್ರ ಶಕ್ತಿ ಇನ್ನೂ ಇದೆ ಅಂತ ಈ ಐತೆ, ಅದು ನಾವು ತೋರಿಸ್ಕೊಳಕ್ಕೆ ಹೋಗಿಲ್ಲ. ಸ್ನೇಹಿತರೆ, ಕೇಳಿದ್ರಲ್ಲ, ನದಿ ಮೂಲ, ಋಷಿ ಮೂಲ ಹಾಗೂ ದೈವ ಮೂಲವನ್ನ ಹೆಚ್ಚಾಗಿ ಕೆದಕಬಾರ್ದು ಅಂತ ದೊಡ್ಡವರು ಹೇಳಿದ ಮಾತಿನಿಂದ ನಾವು ಕುತೂಹಲಕ್ಕಾಗಿ ಕೆಲವರ ಅಭಿಪ್ರಾಯವನ್ನ ಸಂಗ್ರಹಿಸಿದೆವು. ಅವರು ಹೇಳಿದ್ದು ಹೀಗಿದೆ ನೋಡಿ. ಯಾವ್ದಾರ ಒಂದು ನೆನ್ಕೊಂಡಿರುವಂತ, ಮರೆಯಕ್ಕಾಗದೇ ಇರುವಂತ ಘಟನೆ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹುಷಾರು ತಪ್ಪಿದಾಗ ನನ್ನ ಹೆಸರು ಕಟ್ಟಿದ್ರೆ ಉಳಿಸ್ಕೋತೀನಿ ಅನ್ನೋ ಥರ ಇತ್ತು. ಅದಕ್ಕೆ ನನ್ನ ಹೆಸರು ಮುನಿಯಮ್ಮ ಅಂತ ಮುನೇಶ್ವರಿನ ಹೆಸರನ್ನೇ ಕಟ್ಟಿ ಇದು ಮಾಡ್ತಾಯಿದ್ದೆ. ನಮ್ಮದು ತುಮಕೂರು ತಾಲೂಕು ಹೆಬ್ಬೂರು. ನಮಗೆ ಈ ಕ್ಷೇತ್ರದ ನಮ್ಮ ನಾರಾಯಣ ಸ್ವಾಮಿ ರಾಗಮಿಕರು ಇದರ ಒಂದು ಮುನೇಶ್ವರ ಸ್ವಾಮಿಯು ಭಾರಿ ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳಿರು. ನಾವು ಇಲ್ಲಿ ಒಂದು ಸರಿ ಬಂದು ಹೋಗಿದ್ದೋ. ಒಳ್ಳೆ ಭಕ್ತರು ಸುಮಾರು ಜನ ಬರ್ತಾರೆ, ಎಲ್ಲರಿಗೂ ಒಳ್ಳೆ ಅನುಕೂಲ ಆಗಿದೆ. ಅದರಿಂದ ನಾವು ಇವತ್ತು ಸ್ವಾಮಿಗೆ ದರ್ಶನ ಮಾಡೋಣ ಅಂತೇಳಿ ಅಲ್ಲಿಂದ ಬಂದಿದ್ದೀವಿ. ನಮ್ಮೆದರಪೊಳೆದ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಒಂದು ಇನ್ಲಿಂದ ಇತ್ತು. ಇನ್ಲಿಂದ ಭಾಳ ಒಂದು ಸಣ್ಣದೊಂದು ಗುಡಿಯನ್ನು ಕಟ್ಕೊಂಡು ಅವ್ರ ತಂದೆ ಅವರು ಪೂಜೆ ಮಾಡ್ತಾಯಿದ್ರು. ಇವತ್ತಿನ ದಿವಸ ನೋಡಿದ್ರೆ ಇಷ್ಟೊಂದು ವಿಜೃಂಭಣೆಯಿಂದ ಅಭಿವೃದ್ಧಿ ಆಗಿದೆ. ಇದಕ್ಕೆಲ್ಲ ಮೂಲಪುರುಷ ಶ್ರೀ ಸ್ವಾಮಿ ಸತ್ಯನಿಷ್ಠೆಯೇ ಕಾರಣ. ಸ್ನೇಹಿತರೆ, ಕೇಳಿದ್ರಲ್ಲ, ನಂಬಿಕೆಯಿಂದ ಭಕ್ತಿಯಿಂದ ಬೇಡಿಕೊಂಡಾಗ ಭಗವಂತ ಎಲ್ಲವನ್ನೂ ಕರುಣಿಸುತ್ತಾನೆ ಎಂಬ ಮಾತಿದೆ. ಒಮ್ಮೆ ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.